ಇನ್ನು ಸರ್ಕಾರವೇ ಶಾಸಕ ಮತ್ತು ಅವರ ಪುತ್ರನನ್ನ ರಕ್ಷಣೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಮೃತ ಪಿಎಸ್ಐ ಪತ್ನಿ ಶ್ವೇತಾ ಅವರು ಕಿಡಿಕಾರಿದ್ದಾರೆ. ನಾನು ನನ್ನ ಮಕ್ಕಳಿಗೆ ಹೇಗೆ ಸಮಾಧಾನ ಮಾಡಲಿ, ತಂದೆ ಎಲ್ಲಿ ಅಂತ ಹೇಳಿದರೆ ಏನು ಹೇಳಿ ಅಂತ ಶ್ವೇತಾ ಹೇಳಿದ್ದಾರೆ. ದಲಿತರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆದರೆ ತಾನೇ ಏನು ಅಂತ ಗೊತ್ತಾಗೋದು. FIR ಆದ ಬಳಿಕ ಅವರಿಬ್ಬರು ದೆಹಲಿಗೆ ಹೇಗೆ ಹೋದರು, ಖರ್ಗೆ ಅವರು ಕರೆ ಮಾಡಿದ್ರು, ಹೇಗೆ ಬಿಟ್ಕೊಟ್ರು. ಸೊ ರಾಜ್ಯ ಸರ್ಕಾರದ ವಿರುದ್ಧ ಪರಶುರಾಮ್ ಪತ್ನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಭೀಮೇಶ್ ಅವರ ಏನು PSI ಮೃತರೇನಿದ್ದಾರೆ ಅವರ ಪತ್ನಿ ಶ್ವೇತಾ ಅವ್ರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್ ಹೇಳಿ, ಯಾವ ರೀತಿ ಒಂದು ನೋವಿದೆ ಅನ್ನುವಂಥ ಚಿಕ್ಕ ಪಾಪು ಇದೆ. ನಾವು ಹೊರಗಡೆ ನೋಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಪ್ಪ ಅನ್ನುವಂಥದ್ದು ನಮಗೂ ಕೂಡ ಎಷ್ಟು ನೋವಿದೆ ಅನ್ನೋದು. ಸರ್, ಸಿಕ್ಕಾಪಟ್ಟೆ ನೋವಿದೆ. ಏನು ಮಾಡೋದು ಸರ್, ನಮ್ಮದು ಅದೃಷ್ಟ ಚೆನ್ನಾಗಿಲ್ವೋ ಅಥವಾ ಅದೃಷ್ಟ ಇದ್ದಿದ್ದನ್ನ ಅವರು MLA ಅವರು ಕಿತ್ಕೊಂಡಿದ್ದಾರೋ ನಮಗೇನೂ ಅರ್ಥ ಆಗ್ತಿಲ್ಲ. ನಾನು ನನ್ನ ಮಕ್ಕಳಿಗೆ ಏನು ಸಮಾಧಾನ ಕೊಡಲಿ? ನಾನು ಅವ್ರ ಫಾದರ್ ಅಲ್ಲಿ ಅಂದರೆ ಏನು ಹೇಳಿ? ಒಂದು ಪ್ರಾಂಪ್ಟ್ ಆಫೀಸರ್ನೇ ಅವರು ಕಳ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಈ MLA ಅವರು ಇಷ್ಟು ದುಡ್ಡುಗೋಸ್ಕರ ಒಂದು ಪ್ರಾಣ ತಿಂತಿದ್ದಾರೆ, ಒಂದು ದುಡ್ಡುಗೋಸ್ಕರ ಅಂತಂದರೆ ಅವರು ಇನ್ನೂ ಎಷ್ಟು ಪ್ರಾಣ ಬೇಕು ಅಂತ ಬಯಸ್ತಾರೆ ಗೊತ್ತಾಗ್ತಿಲ್ಲ ಸರ್. ಅವರು ಹಣ ಕೇಳಿದ್ದಾರೆ, ಅದು ನಿಜ. ಅದು ಮಿನಿಮಮ್ ಅಮೌಂಟು ಅಲ್ಲ. ಹೌದಪ್ಪ, ಸುಮ್ಮನೆ ಕೊಡ್ಬೋದು, ಪೋಸ್ಟಿಂಗ್ ಮಾಡ್ಬೋದು. ಅವರು ಸಿಕ್ಕಾಪಟ್ಟೆ ದುಡ್ಡು ಕೇಳಿದ್ದಾರೆ, ಲಕ್ಷಾನುಗಟ್ಟಲೆ ದುಡ್ಡು ಕೇಳಿದ್ದಾರೆ. ಅವರು ಎಲ್ಲಿಂದ ತಂದು ಕೊಡೋದು ರೀ? ನನಗೆ ಫುಲ್ಲು ಟೆನ್ಷನ್ ಆಗ್ತಿದೆ, ನಾನು ಏನು ಮಾಡೋದು ಅಂತ ಅವರು ಫುಲ್ ಅಳ್ತಿದ್ರು ಸರ್, ನೊಂದ್ಕೊಂಡಿದ್ರು. ಅವರು ಫುಲ್ ಡಿಪ್ರೆಸ್ಡ್ ಆಗಿದ್ರು ಸರ್. ಮೇಡಮ್, ಇನ್ನೊಂದು ವಿಚಾರ ಹೇಳಿದರೆ IG ಆಫೀಸಲ್ಲಿ ಹೋಗಿ ಕೇಳಿ, ನೀವು ಖುದ್ದು ಮಾಹಿತಿ ಕಲೆ ಹಾಕಿ ಈಗ ಇವರ ಪೋಸ್ಟಿಂಗ್ ಏನಾಗಿದ್ದಾವೆ ಎಲ್ಲವೂ ಕೂಡ ಯಾವ ಆಧಾರದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳಿದಿರಿ. ಅದು ಆ ಬಗ್ಗೆ ಏನು ಹೇಳ್ತೀರಿ ಅನ್ನೋದು? ಸರ್, ಇವಾಗ ಎಟ್ ಪ್ರೆಸೆಂಟ್ ಏನು ಟ್ರಾನ್ಸ್ಫರ್ ನಡೆದಿದೆ ಅಲ್ಲ, MP ಎಲೆಕ್ಷನ್ಸ್ ಆದಮೇಲೆ ಅವ್ರ ಜಾಗಕ್ಕೆ ಬಂದಿದ್ದಾರೆ. ರಿಲೀವ್ ಆದಮೇಲೆ ಬಂದಿದ್ದ ಜಾಗಕ್ಕೆ ಅವ್ರು ಯಾರದೇ ಆಗಲಿ ಮ್ಯಾಕ್ಸಿಮಮ್ ಟೈಮ್ ಆಗಿಲ್ಲ, ಅವ್ರು ಕರೆಕ್ಟ್ ಪೀರಿಯಡ್ ಆಗಲೇ ಇಲ್ಲ. ಯಾರ್ಯಾರಿಗೆ MLA ಅವರು ಪೋಸ್ಟಿಂಗ್ ಕೊಟ್ಟಿದ್ದಾರೋ, ಲೆಟರ್ ಕೊಟ್ಟಿದ್ದಾರೋ ಎಲ್ಲರೂ ದುಡ್ಡು ತಗೊಂಡು ಇಸ್ಕೊಂಡಿದ್ದವ್ರೆ. ದುಡ್ಡು ಇರಲಾರ್ದ ಅವರು ಪೋಸ್ಟಿಂಗ್ ಕೊಟ್ಟಿಲ್ಲ ಸರ್. ಹೌದಪ್ಪ, ದುಡ್ಡು ಕೊಟ್ಟಿಲ್ಲ, ನೀ ಅದೇ ಸ್ಟೇಷನಲ್ಲಿ ಮಾಡು ಅಂತಲೂ ಹೇಳಿಲ್ಲ. ನೀ ದುಡ್ಡು ಕೊಟ್ಟರೆ ಇರು, ಇಲ್ಲಾಂದರೆ ಬಿಡು. ಅದರಲ್ಲಿ ಕಮ್ಮಿ ಕ್ಯಾಸ್ಟ್ ಅವ್ರನ್ನ, ದಲಿತರನ್ನ ಇನ್ನೂ ಟಾರ್ಗೆಟ್ ಮಾಡಿದ್ದಾರೆ ಸರ್. ಅಂದರೆ ಈಗ MP ಎಲೆಕ್ಷನ್ ಆದಮೇಲೆ ಪೋಸ್ಟಿಂಗ್ ಹಣ ಕೊಟ್ಟಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ಈಗ CID ತನಿಖೆ ನಡೀತಾ ಇದೆ. ಆ ಬಗ್ಗೆ ತನಿಖೆ ನಡೆಸ್ಬೇಕು ಅಂತ ಏನಾದರೂ ಆಗ್ರಹ ಮಾಡ್ತೀರಾ ಅನ್ನುವಂಥದ್ದು? ಸರ್, ತನಿಖೆ ಆಗಬೇಕು. ತನಿಖೆ ಆದರೆ ತಾನೇ ಏನು ಇದೆ ಅಂತ ಗೊತ್ತಾಗುತ್ತೆ. CID ಅವರು ಬಂದಿದ್ದಾರೆ, MLA ಮತ್ತು MLA ಮಗ ಅವರು ಡೆಲ್ಲಿಗೆ ಓಡೋಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸರ್, FIR ಕೊಟ್ಟು 2 ಡೇಸ್ ಆಯಿತಾ? ಸ್ಯಾಟರ್ಡೆ ಕೊಟ್ಟಿದ್ದಾರೆ, ಸಂಡೇ, ಇವತ್ತು ಮಂಡೇ, 2 ಡೇಸ್ ಆಯಿತು. ಎಲ್ಲಿದ್ದಾರೆ ಸರ್? ಅದೇ IG-ಗಾದರೆ ಇಷ್ಟು ಲೇಟ್ ಮಾಡ್ತಾರಾ? ಬೇರೆ DC-ಗಾದರೆ ಇಷ್ಟು ಲೇಟ್ ಮಾಡ್ತಾರಾ? ಇನ್ನೂ ಆಗಲಿ ಅವ್ರನ್ನ ಕಸ್ಟಡಿಯಲ್ಲಿ ತೊಗೊಂಡಿಲ್ಲ. ಅದೇ ಅಲ್ಲ ಸರ್, ಸರ್ಕಾರನೇ ರಕ್ಷಣೆ ಮಾಡ್ತಿದೆ. ಮತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇಷ್ಟು ನಡೀತಿದೆ ಅಂತಂದರೆ ಅವರು ನ್ಯಾಯ ಕೊಡಿಸೋದು ಬಿಟ್ಟು, ಹೌದಪ್ಪ ನಮ್ಮಲ್ಲಿ ಒಬ್ಬರು ಅಂತ ಅವರು ನ್ಯಾಯ ಕೊಡಿಸೋದು ಬಿಟ್ಟು ಅವರೇ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದರೆ ಡೆಲ್ಲಿ ತನಕ ಹೆಂಗೋದ್ರು ಸರ್ ಅವರು? ಇವ್ರು FIR ಆಗಿದೆ, ಪರ್ಮಿಷನ್ ಇಲ್ಲ ಅರ್ಧೆ ಡೆಲ್ಲಿ ತನಕ ಹೆಂಗೋದ್ರು ಅವರು? ಸಪೋರ್ಟ್ ಇದ್ದಿದ್ದಕ್ಕೆ ತಾನೇ ಹೋಗಿದ್ದು. ಖರ್ಗೆ ಅವರು ಅಷ್ಟು ಕಾಲ್ ಮಾಡಿ ಮಾತಾಡಿದರು. ಮತ್ತು ಖರ್ಗೆ ಅವ್ರು ಹೆಂಗೆ ಬಿಟ್ಕೊಟ್ರು ಡೆಲ್ಲಿಗೆ? ಯಾದಗಿರಿಯಲ್ಲಿ ಇದು ಏರ್ಪೋರ್ಟ್ ಇದೆಯಾ? ಟ್ರೈನಲ್ಲಿ ಹೋಗೋವ್ರ MLA? ಗುಲ್ಬರ್ಗಾಯಿಂದ ತಾನೇ ಹೋಗಬೇಕು. ಯಾದಗಿರಿಯಿಂದ ಗುಲ್ಬರ್ಗ ಹೆಂಗೆ ರೀಚ್ ಆದರು? ಗುಲ್ಬರ್ಗಾಯಿಂದ ಡೆಲ್ಲಿಗೆ ಹೆಂಗೆ ಹೋದ್ರು ಸರ್? ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಈ ಸಪೋರ್ಟನ್ನ ತಡಿಬೇಕು. ದುಡ್ಡು ತಿನ್ನೋವ್ರನ್ನ ನಾವು ಸಪೋರ್ಟ್ ಮಾಡಬಾರ್ದು ಸರ್. ಇವಾಗ ಒಂದು ಫ್ಯಾಮ್ಲಿ, ನಾಳೆ ಇನ್ನೊಂದು ಫ್ಯಾಮ್ಲಿ. ಅವರು ಅರೆಸ್ಟ್ ಆಗಬೇಕು. ಮೇನ್ ಥಿಂಗ್, ಅವರು ರಾಜೀನಾಮೆ ಕೊಡಬೇಕು ಸರ್. ಇನ್ನೊಂದು ಫ್ಯಾಮ್ಲಿಗೆ ಇಷ್ಟು ನೋವು ಆಗಬಾರ್ದು ಸರ್.